ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತಂದ್ರೆ ನಿಮಗೂ ಕೂಡ ವ್ಯೂಸ್ ದೇ ಪ್ರಾಬ್ಲಮ್ ಆಗಿರುತ್ತೆ. ಒಂದೆರಡು ಸೆಟ್ಟಿಂಗ್ಗಳ ಬಗ್ಗೆ ಹೇಳ್ತೀನಿ. ಆ ಎರಡು ಸೆಟ್ಟಿಂಗ್ಗಳನ್ನ ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೂ ಕೂಡ ಒಳ್ಳೆ ವ್ಯೂಸ್ ಬರುತ್ತೆ, ಚಾನಲ್ ಮಾನಿಟೈಸ್ ಆಗುತ್ತೆ, ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಕೊಂತೀರಾ. ಯಾವ್ದದು ಸೆಟ್ಟಿಂಗ್ಗಳು ಹೇಳ್ತೀನಿ ನಾನು. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ ಅನಿಸ್ತು ಅಂತ ಅಂದ್ಬಿಟ್ಟು. ಇನ್ನು ವಿಷಯಕ್ಕೆ ಬರೋದಾದ್ರೆ ಸೆಟ್ಟಿಂಗ್ಗಳು, ವ್ಯೂಸ್ಗೋಸ್ಕರ ಯಾವ ಸೆಟ್ಟಿಂಗ್ಗಳು ಇರಲ್ಲ. ಎರಡು ಸೆಟ್ಟಿಂಗ್ ಅಂತೂ ಗ್ಯಾರಂಟಿ ಇರುತ್ತೆ. ಯಾವ್ದದು ಅಂತಂದ್ರೆ ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ವ್ಯಾಲ್ಯೂಯಬಲ್ ಕಂಟೆಂಟ್. ಇವೆರಡನ್ನು ನೀವು ಮಾಡದೆ ಹೋದ್ರೆ ಇನ್ ಯಾವುದೇ ಸೆಟ್ಟಿಂಗ್ಗಳನ್ನ ನೀವು ಆನ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ವ್ಯೂಸ್ ಬರಲ್ಲ. ಈ ತರ ಸೆಟ್ಟಿಂಗ್ಗಳು ಅದಾನ್ ಮಾಡ್ಕೊಳ್ಳಿ ಇದಾನ್ ಮಾಡ್ಕೊಳ್ಳಿ ಅಂತ ಹಾಕೋ ವಿಡಿಯೋಗಳು ತುಂಬಾ ಇರ್ತವೆ. ನಾನು ಆ ತರ ಯಾವ ಸೆಟ್ಟಿಂಗ್ಗಳನ್ನು ನಾನು ಹೇಳಲ್ಲ ವಿಡಿಯೋಗಳಲ್ಲಿ. ಯಾಕೆಂದ್ರೆ ನಾವು ಕಷ್ಟಪಟ್ಟು ಕೆಲಸನೇ ಮಾಡದೆ ಹೋದ್ರೆ ಬರೀ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೊಂಡು ಕೂತ್ಕೊಂಡು ಯಾವುದು ಯೂಸ್ ಇಲ್ಲ, ವ್ಯೂಸ್ ಬರಲ್ಲ ಅಂತದಕ್ಕೆಲ್ಲಾನು. ವ್ಯೂಸ್ಗೋಸ್ಕರ ಯಾವ ಸೆಟ್ಟಿಂಗ್ಗಳು ಇರಲ್ಲ. ಹೌದು, ಕೆಲವೊಂದು ಸೆಟ್ಟಿಂಗ್ಗಳನ್ನ ಮಾಡ್ಬೇಕಿರುತ್ತೆ. ಯಾವಾಗ ಅಂತಂದ್ರೆ ನಾವು ಚಾನೆಲ್ ನ ಕ್ರಿಯೇಟ್ ಮಾಡ್ಕೊಂಡಾಗ ಒಂದಷ್ಟು ಸೆಟ್ಟಿಂಗ್ಗಳು ಇರ್ತವೆ. ನಮ್ಮ ಕಂಟ್ರಿ ಯಾವುದು ಅಂತ ಸೆಲೆಕ್ಟ್ ಮಾಡೋದಾಗ್ಲಿ, ನಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ನಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ನಮ್ಮ ವಿಡಿಯೋ ಕಿಡ್ಸ್ಗೋಸ್ಕರ ಇದೆಯೋ ಇಲ್ವೋ ಸೆಲೆಕ್ಟ್ ಮಾಡ್ಕೊಳ್ಳೋದಾಗ್ಲಿ, ಇಂಥದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕಿರುತ್ತೆ. ಅದು ಡಿಫಾಲ್ಟ್ ಸೆಟ್ಟಿಂಗ್ ಅಲ್ಲಿ ನಾವು ಮಾಡ್ಬೇಕಿರುತ್ತೆ ಚಾನಲ್ಗೋಸ್ಕರ. ಅದು ಮಾಡಿದ್ರೆ ನಮ್ಮ ವಿಡಿಯೋಗಳು ರೆಕಮೆಂಡೇಶನ್ಗೆ ಹೋಗುತ್ತೆ. ಯಾರಿಗೆ ಬೇಕಿರುತ್ತೋ ಅವರಿಗೆ, ನಮ್ಮ ಕಂಟೆಂಟ್ ಯಾರಿಗೆ ಬೇಕಿರುತ್ತೋ ಅವರಿಗೆ ರೆಕಮೆಂಡೇಶನ್ ಅಲ್ಲಿ ಕಳಿಸ್ತಾರೆ ಯೂಟ್ಯೂಬ್ ಅವರು. ಅದು ಬಿಟ್ಬಿಟ್ಟು ನಾವು ವ್ಯೂಸ್ಗೋಸ್ಕರ ಆ ಸೆಟ್ಟಿಂಗ್ ಆನ್ ಮಾಡಿ ಈ ಸೆಟ್ಟಿಂಗ್ ಆನ್ ಮಾಡು ಇಂಥ ವಿಡಿಯೋಗಳನ್ನ ನೋಡಕ್ ಹೋಗ್ಬೇಡಿ. ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇನೆ. ನೀವು ಕಷ್ಟಪಟ್ಟು ಕೆಲಸನೇ ಮಾಡಿದಿರ ಬರೀ ಸೆಟ್ಟಿಂಗ್ಗಳು ಅಂತ ಅದನ್ನ ನೋಡ್ಕೊಂಡು ಅದನ್ನ ಆನ್ ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ. ನಾನು ಅವಾಗಲೇ ಹೇಳ್ದಂಗೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಕರೆಕ್ಟಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಅದು ಬಿಟ್ಬಿಟ್ಟು ಇಷ್ಟ ಬಂದಾಗೆಲ್ಲ ವಿಡಿಯೋ ಹಾಕ್ತೀವಿ ನಾವು ಅಂತಂದ್ರೆ ಅದಕ್ಕೆಲ್ಲಾನು ವ್ಯೂಸ್ ಬರಲ್ಲ. ಒಂದೊಳ್ಳೆ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಒಂದೊಳ್ಳೆ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಆ ಕಂಟೆಂಟ್ ಮೇಲೆ ಒಂದೊಳ್ಳೆ ರಿಸರ್ಚ್ ಮಾಡಿ ಚೆನ್ನಾಗಿ ವಿಡಿಯೋಸ್ನ ಮಾಡಿ ಈ ತರ ಮಾಡಿದಾಗ ಮಾತ್ರನೇ ವ್ಯೂಸ್ ಬರುತ್ತೆ. ಬಿಟ್ರೆ ಯಾವುದೇ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೊಂಡ್ರೆ ವ್ಯೂಸ್ ಬರಲ್ಲ. ಇದನ್ನ ನಿಮ್ಮ ತಲೆಯಿಂದ ತೆಗೆದ್ಬಿಡಿ. ನೀವು ಆನ್ ಮಾಡ್ಕೊಬೇಕಾಗಿರೋದು ಎರಡು ಸೆಟ್ಟಿಂಗು ಅಂತಂದ್ರೆ ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ವ್ಯಾಲ್ಯೂಯಬಲ್ ಕಂಟೆಂಟ್. ಇವೆರಡನ್ನ ನಿಮ್ಮ ತಲೆಯಲ್ಲಿ ಆನ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ ಕೆಲಸ ಮಾಡಿ. ಅಷ್ಟು ಬಿಟ್ಟು ನೀವು ಇನ್ಯಾವುದೇ ಸೆಟ್ಟಿಂಗ್ಗಳ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಅಂತ ಯಾವ ಸೆಟ್ಟಿಂಗ್ಗಳು ಇರಲ್ಲ ವ್ಯೂಸ್ಗೋಸ್ಕರ. ಇದು ನನಗೆ ಅನುಭವಕ್ಕೆ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಕೂಡ ಇದೇ ತಪ್ಪನೆ ಮಾಡ್ತಿದ್ದೆ ಮುಂಚೆ. ಆ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೋ, ಈ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೋ. ವ್ಯೂಸ್ ಬರ್ತಾ ಇಲ್ಲ ಅಂದಾಗ ನಮ್ಮ ತಲೆಯಲ್ಲಿ ಬರೋ ಯೋಚನೆಗಳು ಬರೀ ಸೆಟ್ಟಿಂಗ್ಗಳದೇ ಆಗಿರುತ್ತೆ. ಬಿಟ್ರೆ ನಾವು ಮಾಡ್ತಾ ಇರೋ ಕಂಟೆಂಟ್ ಏನು, ಅದ್ರಲ್ಲಿ ಏನು ಮಿಸ್ಟೇಕ್ ಇದೆ, ನಾವು ಅದನ್ನ ಸರಿ ಮಾಡ್ಕೊಂಡ್ರೆ ನಮಗೆ ವಿಡಿಯೋಗೆ ವ್ಯೂಸ್ ಬರುತ್ತೆ ಅಲ್ವಾ. ನಾವು ಅದನ್ನ ಮಾಡೋದು ಬಿಟ್ಬಿಟ್ಟು ಬರೀ ಆ ಸೆಟ್ಟಿಂಗ್ಗಳನ್ನ ಆನ್ ಮಾಡಿ ಈ ಸೆಟ್ಟಿಂಗ್ಗಳನ್ನ ಆನ್ ಮಾಡಿ ಅಂತ ಬರೋ ವಿಡಿಯೋಗಳನ್ನೆಲ್ಲ ಕ್ಲಿಕ್ ಮಾಡ್ತೀವಿ, ನೋಡ್ತೀವಿ. ಆ ಸೆಟ್ಟಿಂಗ್ಗಳನ್ನ ಆನ್ ಮಾಡ್ಕೊಂಡ್ರು ಕೂಡ ಯಾವ ವ್ಯೂಸು ಬರಲ್ಲ. ಅವ್ರಿಗೆ ವ್ಯೂಸ್ ಬರ್ತಾ ಇರುತ್ತೆ, ವಿಡಿಯೋ ಮಾಡಿರೋರ್ಗೆ ವ್ಯೂಸ್ ಬರ್ತಾ ಇರುತ್ತೆ. ಬಿಟ್ರೆ ನಿಮಗೆ ಯಾವುದೇ ವ್ಯೂಸ್ ಬರಲ್ಲ. ನನಗೂ ಕೂಡ ಹೇಳಿದ್ದು, ನಾನು ಕೂಡ ಇದೇ ತರ ತಪ್ಪನೆ ಮಾಡಿದೀನಿ ಮುಂಚೆ. ಅದನ್ನ ನಾನೀಗ ಸರಿ ಮಾಡ್ಕೊಂಡ್ಮೇಲೆ ನನ್ನ ವಿಡಿಯೋಸ್ಗೆ ಅಟ್ಲೀಸ್ಟ್ ಮಿನಿಮಮ್ ವ್ಯೂಸ್ ಅಂತೂ ಬರ್ತಾ ಇದೆ, ಖಂಡಿತ ಬರ್ತಾ ಇದೆ. ನೀವು ಕೂಡ ಇದೇ ತರನೇ ಒಂದೊಳ್ಳೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಜೊತೆನಲ್ಲಿ ನಿಮ್ಮ ಕಂಟೆಂಟ್ನ ಒಂದು ವ್ಯಾಲ್ಯೂಯಬಲ್ ಕಂಟೆಂಟ್ ಕೊಡಿ, ಓನ್ ಕಂಟೆಂಟ್ ಕೊಡಿ. ಕಂಟೆಂಟ್ಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ, ಗ್ಯಾರಂಟಿ ಬರುತ್ತೆ ವ್ಯೂಸ್. ಅದು ಬಿಟ್ಬಿಟ್ಟು ನಿಮ್ಮ ವಿಡಿಯೋದಲ್ಲಿ ವಿಷಯನೇ ಇಲ್ಲದೆ ಸುಮ್ಮನೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬಿಟ್ಟು ವ್ಯೂಸ್ ಬರ್ತಾ ಇಲ್ಲ ಅಂತ ಯಾವ್ಯಾವ ಸೆಟ್ಟಿಂಗ್ಗಳು ಆನ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಅಲ್ಲ, ಎಲ್ಲಾ ಸೆಟ್ಟಿಂಗ್ಗಳನ್ನು ಆನ್ ಮಾಡ್ಕೊಂಡು ವ್ಯೂಸ್ ಬರ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಚಾನಲ್ನ ಅರ್ಧಕ್ಕೆ ಬಿಡೋರು ಕೂಡ ಇದ್ದೀರಾ. ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ತಲೆಯಿಂದ ಈ ಸೆಟ್ಟಿಂಗ್ಗಳು ಅನ್ನೋದನ್ನ ತಲೆಯಿಂದ ತೆಗೆದ್ಬಿಟ್ಟು ಕೆಲಸ, ನೀವು ಮಾಡೋ ಕಂಟೆಂಟ್ ಮೇಲೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಇವತ್ತಲ್ಲ ನಾಳೆ ನನ್ನ ವಿಡಿಯೋಗೂ ವ್ಯೂಸ್ ಬರುತ್ತೆ ಅನ್ನೋ ಒಂದು ಆಸೆಯಿಂದ ಆ ವಿಡಿಯೋಗೆ ಕಷ್ಟಪಟ್ಟು ಇಷ್ಟಪಟ್ಟು ನೀವು ಯಾವಾಗ ಕೆಲಸ ಮಾಡ್ತಿರಲ್ಲ ಗ್ಯಾರಂಟಿ ವ್ಯೂಸ್ ಬರುತ್ತೆ. ಅದು ಬಿಟ್ಟು ನೀವು ಇನ್ನೀ ಏನೇನೆಲ್ಲ ಯೋಚನೆಗಳಿದಾವೆಲ್ಲ ಇವನ್ ಬಿಟ್ಬಿಟ್ಟು ಒಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಮೈಂಡಲ್ಲಿ. ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಒಂದಲ್ಲ ಒಂದಿನ ಆ ಕಷ್ಟಕ್ಕೆ ಫಲ ಸಿಗುತ್ತೆ ಅನ್ನೋದನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಸ್ನ ಹಾಕೊಂಡು ಹೋಗಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ತುಂಬಾ ಜನ ಕರೆಕ್ಟಾಗಿ ವಿಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇಲ್ಲ. ನೀವು ವಿಡಿಯೋಸ್ ಮೇಲೆ ಯೋಚನೆ ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ. ವಿಡಿಯೋಸ್ನ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಅಪ್ಲೋಡ್ ಮಾಡಿದಾಗ ಗ್ಯಾರಂಟಿ ಒಂದಲ್ಲ ಒಂದಿನ ಆ ವಿಡಿಯೋಗೆ ವ್ಯೂಸ್ ಬಂದೇ ಬರುತ್ತೆ. ನೀವು ಕರೆಕ್ಟಾಗಿರೋ ಆಡಿಯನ್ಸ್ಗೆ ಕರೆಕ್ಟಾಗಿರೋ ಕಂಟೆಂಟ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಗ್ಯಾರಂಟಿ ಯೂಟ್ಯೂಬ್ ಅವರು ಆ ಕಂಟೆಂಟ್ನ ಆ ಬೇಕಾಗಿರೋ ಆಡಿಯನ್ಸ್ಗೆ ತಲುಪಿಸ್ತಾರೆ. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದು ಬಿಟ್ಬಿಟ್ಟು ಇನ್ಯಾವ ಸೆಟ್ಟಿಂಗ್ಗಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಒಂದಷ್ಟು ಡಿಫಾಲ್ಟ್ ಸೆಟ್ಟಿಂಗ್ಗಳು ಬೇಕಿರುತ್ತೆ. ಅದು ಚಾನಲ್ ಕ್ರಿಯೇಟ್ ಮಾಡೋವಾಗಲೇ ಮಾಡ್ಕೊಂಡು ಎಲ್ಲರೂ ಮಾಡೇ ಇರ್ತಾರೆ. ಅದನ್ನ ಚಾನಲ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಎಲ್ಲರೂ ಮಾಡಿರ್ತಾರೆ. ಅದು ಬಿಟ್ಟು ಬೇರೆ ಯಾವ ಸೆಟ್ಟಿಂಗ್ಗಳು ಇಲ್ಲ ಆನ್ ಮಾಡ್ಕೊಳ್ಳೋದಕ್ಕೆ ವ್ಯೂಸ್ಗೋಸ್ಕರ.
ಆ ಥರ ವ್ಯೂಸ್ಗೋಸ್ಕರ ತಲೆ ಕೆಡಿಸ್ಕೊಬೇಡಿ. ಅಂದರೆ ಸೆಟ್ಟಿಂಗಲ್ಲಿ ಆನ್ ಮಾಡ್ಕೊಬೇಕು ಅಂತ ನಾನು ಅದು ತಪ್ಪು ಮಾಡ್ತಿದ್ದೀನೋ ಇದು ತಪ್ಪು ಮಾಡ್ತಿದ್ದೀನೋ ಅದು ಮಾಡಿದ್ದೀನೋ ಇಲ್ವೋ ಇದು ಮಾಡಿದ್ದೀನೋ ಇಲ್ವೋ ಅಂತ ಅನ್ನೋದನ್ನು ತಲೆನಲ್ಲಿ ತೆಗೆದುಬಿಟ್ಟು ಕರೆಕ್ಟಾಗಿ ವ್ಯಾಲ್ಯೂಯಬಲ್ ಕಂಟೆಂಟ್ನ ಕಷ್ಟಪಟ್ಟು ಇಷ್ಟಪಟ್ಟು ಹಾಕ್ಕೊಂಡು ಹೋಗಿ ವೀಡಿಯೋಸ್ನ ಕರೆಕ್ಟಾಗಿ ಮಾಡಿ. ನೀವೆಷ್ಟು ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತೀರಾ ವೀಡಿಯೋನ ಅಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ. ಎಲ್ಲಾನು ನಿಮ್ಮ ಕೈಯಲ್ಲಿ ಇರುತ್ತೆ, ಯಾವುದೇ ಸೆಟ್ಟಿಂಗ್ಗಳ ಕೈಯಲ್ಲಿ ಇರಲ್ಲ. ಇದಂತೂ ನಾನು ಹೇಳ್ತೀನಿ, ಇದು ನನ್ನ ಅನುಭವಕ್ಕೆ ಬಂದಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಯಾವುದೇ ಸೆಟ್ಟಿಂಗ್ಗಳು ವ್ಯೂಸ್ಗಳಿಗೋಸ್ಕರ ಇರಲ್ಲ. ನಾವು ಕಷ್ಟಪಟ್ಟು ಮಾಡಿದ್ರೆ ಮಾತ್ರನೇ ಅದಕ್ಕೆ ವಿಡಿಯೋಗೆ ವ್ಯೂಸ್ ಬರುತ್ತೆ. ಇದನ್ನ ಅರ್ಥ ಮಾಡಿಕೊಂಡು ವಿಡಿಯೋಸ್ನ ಮಾಡಿ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ವಿಡಿಯೋ ಇಷ್ಟೇನೆ. ವಿಡಿಯೋ ತಮ್ನೇಲ್ ನೋಡಿ ಕ್ಲಿಕ್ ಮಾಡಿ ಬಂದವರು ದಯವಿಟ್ಟು ಕಮೆಂಟ್ಗಳನ್ನ ಸರಿಯಾಗಿ ಬರೀರಿ. ನಾನು ಇರೋ ವಿಷಯನ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ತಮ್ನೇಲ್ನ ಆ ಥರ ಹಾಕ್ದೆ. ಯಾಕೆಂದ್ರೆ ಆ ಥರ ಹಾಕಿದ್ದಕ್ಕೆ ನೀವು ಕ್ಲಿಕ್ ಮಾಡಿ ಒಳಗಡೆ ಬಂದಿದ್ದೀರಾ. ಇಲ್ಲ ಅಂತಂದ್ರೆ ನಾನು ವ್ಯೂಸ್ ಬಗ್ಗೆ ಟೀಚ್ ಮಾಡ್ತೀನಿ ಅಂತಂದ್ರೆ ಯಾರು ಬಂದು ನೋಡ್ತಾ ಇರಲಿಲ್ಲ ಅಲ್ಲ ವಿಡಿಯೋನ. ಈಗ ವಿಡಿಯೋನ ಕ್ಲಿಕ್ ಮಾಡಿ ಬಂದಿದ್ದೀರಾ ಅಂದ್ರೆ ಆ ತಮ್ನೇಲಿಂದನೇ ಫಸ್ಟು ವಿಡಿಯೋದಲ್ಲಿ ವ್ಯಾಲ್ಯೂಯಬಲ್ ಕಂಟೆಂಟ್ ಜೊತೆನಲ್ಲಿ ಒಳ್ಳೆ ತಮ್ನೇಲ್ ಮಾಡೋದನ್ನು ಕಲೀರಿ. ತಮ್ನೇಲು ಟೈಟ್ಲು ತುಂಬಾ ಇಂಪಾರ್ಟೆಂಟು. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ತಮ್ನೇಲು ಟೈಟ್ಲನ್ನ ಕರೆಕ್ಟಾಗಿ ಹಾಕಿದ್ರೆ ಮಾತ್ರನೇ ವಿಡಿಯೋಗೆ ವ್ಯೂಸ್ ಬರುತ್ತೆ. ಇಲ್ಲ ಅಂತಂದ್ರೆ ವಿಡಿಯೋಗೆ ವ್ಯೂಸ್ ಬರಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ತಮ್ನೇಲ್ನ ಟೈಟ್ಲನ್ನ ಸರಿಯಾಗಿ ಮಾಡೋದನ್ನ ಕಲೀರಿ. ಇದನ್ನ ಕಲ್ತು ನೀವು ಮಾಡಿದಾಗ ಗ್ಯಾರಂಟಿ ವ್ಯೂಸ್ ಬರುತ್ತೆ. ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಒಳ್ಳೇದು. ಇನ್ನು ಈ ವಿಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆಲಿ ಬರ್ತೀನಿ. ವಿಷಯ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ ಅನ್ನಿಸ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್. ಬೈ ಬಾಯ್.